ರಾಜಕೀಯ ವಿಶ್ಲೇಷಕರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ಮಾತನಾಡೋದಕ್ಕಿಂತ ಮುಂಚೆ ಸದಾನಂದ ಗೌಡರ ಬಳಿ ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸರ್, 151 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೀರಿ. ಭರಪೂರವಾದಂತಹ ಭರ್ಜರಿ ರಿಸಲ್ಟ್ ಅಂತ ಕಾಣಿಸ್ತಾ ಇದೆ ಸದ್ಯಕ್ಕೆ. ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ನ ಎಲ್ಲ ಸಮೀಕ್ಷೆಗಳು ನಿಜವಾಗುವ ರೀತಿ ಕಾಣಿಸ್ತಾ ಇದೆ. ಫೈನಲ್ ಆಗಿ ಏನು ಹೇಳ್ತೀರಿ ಸರ್? ಪ್ರಾಯಶಃ ಇವತ್ತಿನ ಜನಾಶೀರ್ವಾದ ಇದು ನಮ್ಮ NDAಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದೆ. ಪ್ರಾಯಶಃ 20 ವರ್ಷಗಳಲ್ಲಿ ನಾವು ನಡೆದಂಥ ದಾರಿ ಅದಕ್ಕೆ ಜನ ಇವತ್ತು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಇನ್ನೂ ಕೂಡ ಒಳ್ಳೆಯ ಆಡಳಿತ ಕೊಡಿ ಅಂತ ಹೇಳುವಂಥ ಒಂದು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ನಾನು ವಿರೋಧ ಪಕ್ಷಗಳ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಸೂಕ್ತ ಅಲ್ಲ. ಒಂದು ಪಕ್ಷಕ್ಕೆ ಆ ಸ್ವಂತ ಶಕ್ತಿಯಲ್ಲಿ ಕಳೆದ ಬಾರಿಗಿಂತಲೂ ಹೆಚ್ಚು ಜನಾಶೀರ್ವಾದ ಕೊಟ್ಟ ಮೇಲೆ ಯಾವಾಗ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳುವಂಥ ಶಬ್ದ, ಆ ಶಬ್ದವನ್ನು ಭಾರಿ ಪ್ರಯೋಗಗಳು ನಮ್ಮ ಬಿಹಾರದಲ್ಲಿ ಆಗದಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿಯೂ ಕೂಡ ನೀವು ಒಳ್ಳೆಯ ಆಡಳಿತ ಮಾಡ್ತಾಯಿರಿ, ರಾಜ್ಯಕ್ಕೆ ಒಳ್ಳೆಯ ಸಹಕಾರಗಳನ್ನು ಕೊಡ್ತೀರಿ. ಜೊತೆಯಲ್ಲಿ ನಿತೀಶ್ ಕುಮಾರ್ ಅಂತ ಒಬ್ಬ ಸಜ್ಜನ ರಾಜಕಾರಣಿ ಯಾವುದೇ ರೀತಿಯಲ್ಲಿ ಅವರ ಮೇಲೆ ಇರುವಂಥ ಒಂದು ಆರೋಪ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದಷ್ಟು ಬಾರಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಬಿಟ್ಟರೆ ಆಡಳಿತದ ಮೇಲೆ ಯಾವುದೇ ರೀತಿಯಲ್ಲಿ ಅವರ ಮೇಲೆ ಆರೋಪಗಳಿಲ್ಲದ ಹಿನ್ನೆಲೆಯಲ್ಲಿ ನೀವು ಇನ್ನಷ್ಟು ಹೆಚ್ಚು ಜಂಗಲ್ ರಾಜ್ಯದಿಂದ ಈಗ ಸುಶಾಸನದವರೆಗೆ ನೀವು ತಂದಿದ್ದೀರಿ. ಇದನ್ನು ಮುಂದುವರಿಸಿ ಇನ್ನಷ್ಟು ಅಭಿವೃದ್ಧಿಗೆ ಪೂರಕವಾದಂಥ ಸಹಕಾರಗಳನ್ನು ಕೊಡಿ ಅಂತ ಹೇಳುವಂಥ ಸಂದೇಶವನ್ನು ಜನ ಕೊಟ್ಟಿದ್ದಾರೆ. ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಅದೇ ರೀತಿ ನಡ್ಕೊಳ್ಳುವಂಥ ವಿಶೇಷ ಜವಾಬ್ದಾರಿ ನಮ್ಮ NDA ಮೈತ್ರಿಕೂಟಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮೇಡಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.